ಆರ್ ಯು ಅಣ್ಣ? ಚೆನ್ನಾಗಿದ್ದೀನಿ ತಮ್ಮ. ಹೌ ಆರ್ ಯು ಆಲ್ ಸಿಸ್ಟರ್ಸ್ ಆಫ್ ದಟ್ ಅಣ್ಣ? ನಾನು ಏನಕ್ಕೆ ಅಣ್ಣ ಅಂದ್ರೆ ಅಣ್ಣ ತಂಗಿ ಇಬ್ರು ಒಂದೇ ಕಲರ್ ಡ್ರೆಸ್ ಹಾಕೊಂಬಂದಿರಲ್ಲ, ಹೆಂಗಿದು? ಹೌ ಇಸ್ ಇಟ್ ಪಾಸಿಬಲ್? ಸೇಮ್ ಪಿಂಚ್. ಏನಾದ್ರು ಗಿಫ್ಟ್ ಸಿಗ್ಬೋದೇನೋ ಅಂತ. ಏನಿಲ್ಲ, ಅಮ್ಮ ಹೊಲ್ಸೋದಕ್ಕೆ ಅಂತ ಡ್ರೆಸ್ ಕೊಟ್ಟಿದೆ, ಇಷ್ಟೇ ಎಷ್ಟು ಮಿಕ್ಕಿದೆ ಅದ್ರಲ್ಲಿ ನೀವು ಮಾಡಿಸ್ಕೊಂಡ್ ಬಂದಿದ್ದೀರಾ ಅಲ್ವಾ? ಕಿಸ್ಟ್ ಬಿಟ್ರು. ಅದೆಷ್ಟು ಚೆನ್ನಾಗಿ ಗೆಸ್ ಮಾಡಿದ್ರೆ ಲೋಕೇಶ್. ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಈಗ ನೀವು ಯಾವ್ಯಾವ್ದ್ರಲ್ಲಿ ಜರ್ನಿ ಮಾಡಿದೀರಾ ಹೇಳಿ? ಸೈಕಲ್ಲು, ಬಸ್ಸು, ಸೈಕಲ್ಲು, ಹಾ. ಟ್ರೈನು, ಹಾ. ಏರೋಪ್ಲೇನು, ಹಾ. ಬೋಟು, ಟ್ರೈನ್ ಅಲ್ಲಿ ನೀವು ಜರ್ನಿ ಮಾಡಲ್ಲ, ಟ್ರೈನ್ ಬಿಡ್ತೀರಾ ನೀವು. ರೀಲು. ಇದೇನು ಕೇಳಿದೆ ಅಂದ್ರೆ, ಬಸ್ಸು ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ರಾಜಹಂಸ, ವೆರಿ ಫೇಮಸ್ ರಾಜಹಂಸ. ಅಫ್ಕೋರ್ಸ್. ಈಗ ಈ ರಾಜಹಂಸ ವಿಷಯ ಯಾಕೆ ಹೇಳಿದೀನಿ ಅಂದ್ರೆ, ಈಗ ಕನ್ನಡ ಚಿತ್ರರಂಗದಲ್ಲೂ ಒಂದು ಸಿನಿಮಾ ಬಂದಿದೆ, ಅದರ ಹೆಸರು ರಾಜಹಂಸ. ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಹ್ಯಾಪಿ ಜರ್ನಿ ಅಂತಾನೆ ಹೇಳ್ಬೋದು. ಒಂದು ಮನರಂಜನೆಯ ಒಂದು ಲೋಕಕ್ಕೆ 2.5 ಗಂಟೆಯಲ್ಲಿ ಕರ್ಕೊಂಡು ಹೋಗುವಂತ ಒಂದು ಸಿನಿಮಾ ರಾಜಹಂಸ. ಇವತ್ತು ರಾಜಹಂಸ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಶ್ರೀಧರ್ ಸರ್, ರಂಜನಿ, ಗೌರಿ ಶಿಖರ್ ಅಂಡ್ ಡಾಕ್ಟರ್ ರಾಜು ತಾಳಿಕೋಟೆ. ಸೂಪರ್ ಸೂಪರ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹೇಗಿದ್ದೀರಾ ಸಾವುಕಾರ್ರೆ? ಆರಾಮದೀವಿ ನೋಡ್ರಪ್ಪ. ನೀವು ಯಾವಾಗ್ಲೂ ಆರಾಮ ಸ್ವಾಮಿ. ನೀವು ಆರಾಮಿಲ್ಲನ? ನಿಮ್ಮ ಆಶೀರ್ವಾದ ಹಿಂಗಿದೆ ತಕ್ಕ ಮಟ್ಟಿಗೆ. ಶ್ರೀಧರ್ ಸರ್, ಎಸ್, ವೆಲ್ಕಮ್ ಟು ಮಜಾ ಟಾಕೀಸ್ ಸರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಹಾ, ತಮ್ಮೆಲ್ಲರಿಗೂ ಮಜಾ ಟಾಕೀಸ್ಗೆ ಸ್ವಾಗತ. ಬನ್ನಿ, ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ. ಈಗ ರಾಜಹಂಸ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಾನು ಶ್ರೀಧರ್ ಸರ್ ಹತ್ರ ಅವರ ಒಂದು ಜರ್ನಿಯ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ವರ್ಷಗಳ ಒಂದು ಸುದೀರ್ಘವಾದಂತಹ ಒಂದು ಜರ್ನಿ, ಅದ್ಭುತವಾದಂತಹ ಸಿನಿಮಾಗಳು, ಅಂಡ್ ಯು ಆರ್ ಅ ಗ್ರೇಟ್ ಪರ್ಫಾರ್ಮರ್, ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ಸ್ ವಿ ಹ್ಯಾವ್. ಹೇಗಿತ್ತು ಸರ್? ಅಂಡ್ ನಾನು ಪರ್ಸನಲಿ ಮರೆಯೋದಕ್ಕೆ ಆಗದೆ ಇರೋದು ಅಮೃತಗಳಿಗೆ, ಶಿಶುನಾಳ ಶರೀಫಾ, ವಂಡರ್ಫುಲ್ ಪರ್ಫಾರ್ಮೆನ್ಸ್. ಅಂಡ್ ಆಸ್ ಅ ಡಾನ್ಸರ್ ಯು ಆರ್ ಅ ಗ್ರೇಟ್ ಎಂಟರ್ಟೈನರ್. ಥ್ಯಾಂಕ್ ಯು. ಈ ಜರ್ನಿಯ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ನ ಮೆಲ್ಕ್ ಹಾಕೋದಾದ್ರೆ ಯಾವ್ದು ಸರ್? ಯಾವಾಗ್ಲೂ ನಮ್ಮ ಜರ್ನಿಯ ಮೊದಲ ಆರಂಭ ಅದು ಯಾವಾಗ್ಲೂ ವಿಶೇಷ ಆಗತ್ತೆ. ಪುಟ್ಟಣಾಜಿ ನನ್ನ ಮೊದಲು ಗುರುತಿಸಿ ಅಮೃತಗಳಿಗೆ ಈ ನಟ ಸೂಕ್ತವಾಗಿದ್ದಾನೆ ಅಂತ ನನ್ನನ್ನು ಆರಿಸ್ಕೊಂಡಿದ್ದು, ಆ ಚಿತ್ರದ ಚಿತ್ರೀಕರಣ, ಇದು ನಿಜವಾಗ್ಲೂ ನನ್ನ ಲೈಫಲ್ಲಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತ ಒಂದು ಗಳಿಗೆ. ಅದರ ನಂತರ ಪ್ರತಿಯೊಂದು ಯಾವುದೇ ಕಲಾವಿದರನ್ನು ಕೂಡ ಪ್ರತಿಯೊಂದು ಜೀವನದ ಒಂದು ಘಟನೆ ಕೂಡ ನಿಜವಾಗ್ಲೂ ನೋಡಿದ್ರೆ ಅಮೃತಗಳಿಗೆ. ಅಂದ್ರೆ ಅದರಲ್ಲಿ ನೋವಿರ್ಬೋದು, ನಲಿವಿರ್ಬೋದು, ಯಾವುದೇ ಇದ್ರೂ ಕೂಡ ನೀವು ಮೆಲುಕು ಹಾಕೊಳ್ಳುವಾಗ ಆ ನೋವು ಕೂಡ ನಂತರ ಅದು ಒಂದು ಆನಂದದ ಒಂದು ಗಳಿಗೆನೆ ಆಗುತ್ತೆ, ಅಮೃತ ಗಳಿಗೆನೆ ಆಗುತ್ತೆ. ಅಬ್ಸಲ್ಯೂಟ್ಲಿ ಸರ್. ಇವಾಗ ನೀವು ಶಿಶುನಾಳ ಶರೀಫಾ ಚಿತ್ರದಲ್ಲಿ ನೀವು ಅಭಿನಯಿಸಬೇಕು ಅಂತ ನಿಮ್ಗೆ ಕರೆ ಬಂದಾಗ, ಆ ಒಂದು ಚಿತ್ರಕ್ಕೆ, ಆ ಒಂದು ಪಾತ್ರಕ್ಕೆ ನಿಮ್ಮ ಒಂದು ಏನಂತಾರೆ ಪ್ರಿಪರೇಷನ್ ಹೇಗಿತ್ತು ಸರ್? ನಿಜವಾಗ್ಲೂ ಶರೀಫರ ಪಾತ್ರ ದೊಡ್ಡ ಚಾಲೆಂಜ್ ಆಗಿತ್ತು. ಒಂದು ವಯೋಮಾನದ ದೃಷ್ಟಿಯಿಂದ ಒಂದು 25 ವರ್ಷಗಳಿಂದ 85 ವರ್ಷದವರೆಗೂ ಒಂದು ನಟನೆ ಮಾಡುವಂತಹದ್ದು. ಇನ್ನೊಂದು, ನಾನು ಒಬ್ಬ ಕಲಾವಿದನಾಗಿ ಮೊದಲು ನನಗನ್ಸಿದ್ದು ಶರೀಫರ ಪಾತ್ರ ಅದು ದೊಡ್ಡ ಯೋಗಿಯ ಪಾತ್ರ. ಅವಧೂತರವರು ಅವರ ಪಾತ್ರವನ್ನು ಅನುಭವಿಸಬೇಕಾದ್ರೆ ಕೇವಲ ನಟನೆ ಮಾಡಿದ್ರೆ ಸಾಲದು ಅಂತ. ಅಂದ್ರೆ ಹೊರಗಿನ ಒಂದು ಆವರಣದಿಂದ ಜಸ್ಟ್ ಬಿಹೇವಿಯರಲ್ ಆಸ್ಪೆಕ್ಟ್ ಇಂದ ನಾವು ಈ ರೋಲ್ನ ನಾನು ಕನ್ವಿನ್ಸ್ ಮಾಡಕ್ಕಾಗಲ್ಲ ಅಂತ ನನಗನ್ಸ. ಆದ್ರಿಂದ ನಾನು ಸುಮಾರು ದಿನ ಒಬ್ಬ ಯೋಗಿಯ ಚರ್ಯಗಳು ಏನಿರುತ್ತೆ ಅಂತಂದ್ರೆ ಧ್ಯಾನ ಮಾಡೋದು, ಅದರ ಸಂಬಂಧಪಟ್ಟಂತ ಅವರ ರಚನೆಗೆ ಹಿಂದೆ ಇರುವಂತಹ ಒಂದು ತತ್ವಗಳು, ಅಂದ್ರೆ ಸೂಫಿ ತತ್ವ ಒಂದು, ಆಮೇಲೆ ನಮ್ಮ ಅವಧೂತರ ಒಂದು ಜೀವನಗಳು, ಆಮೇಲೆ ಗುರು ಶಿಷ್ಯರ ಸಂಬಂಧಗಳು ಹೇಗಿರುತ್ತೆ, ಈ ರೀತಿಯ ಅಂಶಗಳನ್ನೆಲ್ಲಾನು ಒಂದು 2 ತಿಂಗಳು ಅದನ್ನ ಸ್ಟಡಿ ಮಾಡಿದೆ. ಮುಖ್ಯವಾಗಿ ಶರೀಫರ ಹಾಡುಗಳೇನೆ ಬಹಳ ಒಂದು ನಿಗೂಢ. ಅದು ಹೌದು ಹೌದು, ಎಲ್ಲ ಡೈರೆಕ್ಟ್ ಅಲ್ಲ, ಒಳಗನೆ ಅರ್ಥವೇ ಬೇರೆ ಇರುತ್ತೆ. ಕೋಡಗನ ಕೋಳಿ ನುಗ್ಗುತ್ತಾ ಅಂತಾರೆ, ಏನಿದು, ಯಾಕಿದು ಒಂದು ಕೋಳಿ ನುಗ್ಬೇಕು ಅಂತ. ಆದ್ರೆ ಅದೆಲ್ಲ ಎಂಡಲ್ಲಿ ಅದರಲ್ಲಿ ಗೊತ್ತಾಗುತ್ತೆ, ನಮ್ಮ ಎಲ್ಲ ಜನ್ಮಗಳ ಪಾಪ ಅನ್ನೋದು ಒಂದು ದೊಡ್ಡದಾದ್ರೆ ಗುರುವಿನ ಪಾದ ಅನ್ನೋದೊಂದು ಚಿಕ್ಕದು ಸಾಕು, ಅದನ್ನ ನುಂಗ್ಬಿಡುತ್ತೆ ಅಂತ. ಇದನ್ನ ಒಂದು 2-3 ತಿಂಗಳು ಚೆನ್ನಾಗಿ ಅಧ್ಯಯನ ಮಾಡಿದೆ. ಆಚೆ ಹೋಗೋದು ನಿಲ್ಲಿಸ್ಬಿಟ್ಟೆ ನಾನು. ಬಹುಶಃ ಇದು ನಮ್ಮ ಸ್ಟ್ಯಾನ್ಸ್ಲಾವ್ಸ್ಕಿ ಸಿಸ್ಟಮ್ ಅಂತ ಅದನ್ನ ಎಲ್ಲರೂ ಹೇಳ್ತಾರೆ. ಅಂದ್ರೆ ಒಬ್ಬ ಕಲಾವಿದ ಪ್ರಿಪೇರ್ ಮಾಡ್ಕೊಳ್ಬೇಕಾದ್ರೆ, ಒಂದು ಪಾತ್ರದ ಒಳಗೆ ಹೋಗ್ಬೇಕಾದ್ರೆ ಆ ಪಾತ್ರದ ಮನಸ್ತತ್ವದ ಒಳಗೆ ಹೋಗ್ಬೇಕು ಅಂತ, ನಟನೆ ಮಾತ್ರ ಅಲ್ಲ, ಅದ್ರ ಒಳಗೆ ಹೋಗ್ಬೇಕು ಅಂತ. ಆ ಪ್ರಯತ್ನದಲ್ಲಿ ತುಂಬಾ ಆನಂದ ಕೊಟ್ಟಂತ ಒಂದು ಚಿತ್ರ ಅದು. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಈ ಸಿನಿಮಾ ಆಗ್ಬೇಕಾದ್ರೆ ರಿಕಾರ್ಡಿಂಗ್ ನಡೀತಾ ಇತ್ತು. ಇನ್ನು ಈ ರೋಲ್ ಯಾರು ಮಾಡ್ಬೇಕು ಅನ್ನೋದು ಸ್ವಲ್ಪ ಇದರಲ್ಲಿ ಗೊಂದಲ ಇತ್ತು. ಮೊದಲು ಅನಂತನಾಗ್ ಅವರು ಮಾಡೋದು ಅಂತ ಅದು ಪ್ರಯತ್ನ ನಡೀತಾ ಇತ್ತು. ನಂತರ ಡೇಟ್ಸ್ ಪ್ರಾಬ್ಲಮ್ ಇಂದ ಅವ್ರು ಮಾಡಕ್ ಆಗ್ಲಿಲ್ಲ. ನೆಕ್ಸ್ಟ್ ಯಾರು ಮಾಡ್ತಾರೆ ಅನ್ನೋಂಥದ್ದು. ಆವಾಗ ನನಗಿನ್ನೂ 28 ವರ್ಷ.
ನನ್ನಷ್ಟೇ ಈಗ ಈಗ ನಿಮ್ಮಷ್ಟೇ. ನೀವು ಪರ್ಮನೆಂಟ್ ಆಗಿ 28 ವರ್ಷನ ಅಥವಾ ಇಲ್ಲ ಸ್ವೀಟ್ 16 ತರ ಇವ್ ಡೇಸ್ ಆ ಕಡೆ ಈ ಕಡೆ ಆಗ್ತಾರೆ. ಆ ಕಡೆ ಈ ಕಡೆ. ಅಲ್ಲಿ ಶರೀಶ್ ಪಾತ್ರಕ್ಕೆ ನಂದು ಹಿಂದೆ ಒಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಎಪಿಸೋಡ್ ನ ನಾನು ಅಭಿನಯಿಸಿದ್ದೆ MS ಸತ್ಯ ಡೈರೆಕ್ಷನ್ ಅಲ್ಲಿ. ಜೋಗಿಯರಂಜಪ್ಪನ ಕೋಳಿ ಕತೆ ಅಂತ. ಬಹಳ ಫನ್ನಿ, ಬಹಳ ಇಂಟ್ರೆಸ್ಟಿಂಗ್ ಇದು. ಅದರಲ್ಲಿ ಆಲ್ಮೋಸ್ಟ್ ಶಿಶ್ನಾಳ್ ಶರೀಫರ್ ಗೆಟಪ್ ಇತ್ತು. ಅದನ್ನ ನಾಗಾಭರಣ ಅವರು, ರಾಣಿಯವರು ಅದನ್ನ ನೋಡಿ ಬಹಳ ಇಷ್ಟಪಟ್ಟಿದ್ರು. ಶರೀಫರ್ ಪಾತ್ರಕ್ಕೆ ಅದೆಲ್ಲೋ ಒಂದು ಲಿಂಕ್ ಇದೆ ಅಂತ ಅವ್ರಿಗನ್ನಿಸ್ತು. ಅದರ ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು. ಈ ರೆಕಾರ್ಡಿಂಗ್ಗೆ ನೀವು ಬರಬೇಕು ಅಂತ ನನಗೆ ಹೇಳಿದ್ರು. ರೆಕಾರ್ಡಿಂಗ್ ಹೋಗಿದ್ದೀನಿ. ಅಲ್ಲಿ ನಮ್ಮ ಹಿರಿಯರು ಕೋಡೆಯವರು, ಶ್ರೀಹರಿ ಕೋಡೆಯವರು, ಈಗೆಲ್ಲ ಅವ್ರನ್ನ ನಿಜವಾಗ್ಲೂ ಎಲ್ಲರೂ ನಿರ್ಮಾಪಕರು ಅಂತ ನಿರ್ಮಾಪಕರು, ಅವ್ರು ಬಂದಿದ್ರು. ಅವ್ರಿಗೆ ನನ್ನ ನಾಗಾಭರಣ ಅವ್ರ ಪರಿಚಯ ಮಾಡಿ, ಸರ್ ಈ ಹುಡುಗನೇ ಶರೀಫರ್ ಪಾತ್ರ ಮಾಡ್ತಾನೆ, ಅದಕ್ಕೆ ಕರೆದಿದ್ದೀನಿ ನಿಮ್ಗೆ ತೋರ್ಸಕ್ಕೆ ಅಂದ್ರು. ನಾನು ಜೀನ್ಸ್ ಪ್ಯಾಂಟು, ಜರ್ಕಿನು ಎಲ್ಲ ಹಾಕೊಂಡು ಹೋಗಿದ್ದೆ. ಅವ್ರು ನನ್ನ ಶಾಕ್ ಆಗ್ಬಿಟ್ರು. ನನ್ನ ನೋಡಿದ ತಕ್ಷಣ ಅವ್ರಿಗೆ ಏನ್ ಮಾತಾಡಕ್ಕೆ ಗೊತ್ತಾಗ್ತಾ ಇಲ್ಲ. ಹಿಂಗಂದ್ರು ಅಂತ ಅಂದ್ರು, ಸುಮ್ಮನಾಗ್ಬಿಟ್ರು. ಆಮೇಲೆ ನಾನು ಆ ಕಡೆ ಹೋದ್ಮೇಲೆ, ಏನ್ ಸರ್ ಡಿಸ್ಕೋ ಡಾನ್ಸರ್ ತರ ಇದ್ದಾನೆ, ಇವನ್ ಕೈ ಶರೀಫರ್ ಪಾತ್ರ ಮಾಡ್ಸಕ್ಕಾಗತ್ತಾ ಅಂದ್ರು. ನಾಗಾಭರಣ ಅವರು, ಇಲ್ಲ ಸರ್ ಆ ಹುಡುಗ ಅವನು ಹೀರೋ ಅವ್ರ ಪಾತ್ರಗಳು ಮಾಡ್ತಾ ಇದ್ದಾನೆ, ಅದಕ್ಕೆ ತಕ್ಕಾಗ ಒಂದು ಬಟ್ಟೆಯಲ್ಲಿ ಹಾಕೊಂಡ್ ಬಂದಿದ್ದಾನೆ, ಖಂಡಿತ ಅವ್ನು ಹಿ ವಿಲ್ ಡೂ ಜಸ್ಟಿಸ್ ಅಂತ ಅಂದ್ಬಿಟ್ಟು ನಾಗಾಭರಣ ಅವರು ಅವಾಗ ಹೇಳಿದ್ರು. ಆ ಲೈಫಲ್ಲೇ ನಾನು ನಿಜವಾಗ್ಲೂ ಇವತ್ತಿಗೂ ಮರೆಯಕ್ಕೆ ಸಾಧ್ಯವೇ ಇಲ್ಲದಂತ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್ ಸರ್. ಕಮಿಂಗ್ ಟು ರಾಜಹಂಸ. ಸಾವುಕಾರ್ರೆ, ಸೂರಜ್ ಕಳಿ, ಏನ್ ಪಿಕ್ಚರ್ ಏನ್ ದಬ್ಬಾಕಿದ್ದೀರಾ ಹೇಳಿ. ಹೇಳಿ. ಡಬ್ಬ ಆಗೋದಲ್ಪ ನಾವು ಚಿತ್ತಾಗ್ತೀವಿ. ಸಿನಿಮಾದಲ್ಲಿ ಅಂದ್ರೆ ಏನಪ್ಪಾ ಅಂದ್ರ ಸೃಜನ, ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು ಈಗ 35-40 ವರ್ಷ. ಆ ರಂಗಭೂಮಿಗೂ ಈ ಸಿನಿಮಾಗೂ ನಂಟಾಗಿರುವಂತ ಒಂದು ಪಾತ್ರ ಸೂಪರ್ ನಾ ಮಾಡಿರೋದು. ಇವಾಗ ನೀವು ಇವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾವು ನಿಮ್ ತಾತನ್ ತರ ನಾವು ಒಂದು ಕಂಪ್ನಿ ನಡೆಸ್ತಾ ಇದೀವಿ ಅಂತ. ಹೌದು. ಇವಾಗ ನೀವು ಕಂಪ್ನಿ ನಾಟಕಗಳನ್ನ ಮಾಡ್ಕೊಂಡ್ ಬಂದಿರಿ, ರಂಗಭೂಮಿಯಲ್ಲಿ ಇಷ್ಟು ವರ್ಷಗಳ ಸೇವೆಯನ್ನ ಮಾಡಿದಿರಿ. ನೀವು ಮೊದಲನೇ ಸಿನಿಮಾ ರಂಗಭೂಮಿಯಿಂದ ಸಿನಿಮಾಗೆ ಬಂದಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಶೂಟಿಂಗ್ ನೋಡಿರ್ಲಿಲ್ಲ ನಾನು, ಬಟ್ ನಾಟಕದಲ್ಲಿ ಪಾತ್ರ ಮಾಡಿ ಅಷ್ಟೇ ಗೊತ್ತು. ಕ್ಯಾಮ್ರಾ ಅಂದ್ರೆ ಅನುಭವನೇ ಇರ್ಲಿಲ್ಲ ನನಗೆ. ಫೋಟೋ ತೆಗಿಸಿ ಅಷ್ಟೇ ಗೊತ್ತಿತ್ತು ನನಗೆ, ರೂಲ್ ಆಗಿರೋದು ಗೊತ್ತಿರ್ಲಿಲ್ಲ. ಆದ್ರೆ ನನ್ನ ಅವ್ರು ಏನ್ ಹೇಳ್ತಿದ್ದ ಅದ್ ಮಾಡಿದ ತಕ್ಷಣ ಮತ್ತೆ ಕ್ಯಾಮ್ರಾ ನೋಡೋಣ ನಾನು. ಅವಾಗ ಆನಂದ್ ಎಷ್ಟು ಸತಿ ಹೇಳಿದ್ರು ಕ್ಯಾಮ್ರಾ ನೋಡ್ಬೇಡ್ರಿ ನೀವು ಅಂತ. ನನ್ನ ಅಭಿನಯ ಮುಗೀತು ಅಂದ ತಕ್ಷಣ ನಾನು ಮಾಡಿದ್ ಕರೆಕ್ಟ್ ಇಲ್ಲೋ ಅಂತ ಕೇಳೋದಕ್ಕೆ ಆ ಕ್ಯಾಮ್ರಾನ ನೋಡೋಣ ನಾನು. ಆನಂದ್ ಪಿ ರಾಜ್ ಸರ್, ಬೇಡ ಕ್ಯಾಮ್ರಾ ನೋಡಿ, ನೀವು ಮಾಡಿದೆಲ್ಲ ಕರೆಕ್ಟ್ ಆಗಿದೆ, ಅಭಿನಯ ಎಲ್ಲ ಮುಗಿದ ತಕ್ಷಣ ನೀವು ಕ್ಯಾಮ್ರಾ ನೋಡ್ಬೇಡ್ರಿ ಅಂತ ಹೇಳೋರು. ವೆರಿ ಗುಡ್. ನೀವು ರಂಗಭೂಮಿ ನಟರಾಗಿದ್ರಿ, ಸಿನಿಮಾ ನಟರಾದ್ರಿ, ಇವಾಗ ಡಾಕ್ಟರ್ ಆಗಿದ್ದೀರಾ. ನಮ್ಮ ಅಮ್ಮನೊಂದು ಆಸೆ ಇತ್ತು. ನಮ್ಮಮ್ಮ ಶಾಲಾ ಶಿಕ್ಷಕಿ, ಏನಾಗ್ತಿಪ್ಪ ಅಂತ ಕೇಳಕ್ಕೆ. ಆದ್ರೆ ಅವ್ರ ಮನಸ್ಸಿನಲ್ಲಿ ಒಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕು ನೀನು, ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ ಚಿಂತಿಲ್ಲ, ಆಕ್ಟರ್ ಆಗಬೇಕು ಅನ್ನೋದೊಂದು ಹಂಬಲ ಇತ್ತು. ನಾನು ಅವ್ರ ಆಸೆಯಂತೆ ರಂಗಭೂಮಿಯ ಖ್ಯಾತ ಆಕ್ಟರ್ನೂ ಆದೆ. ಜೊತೆಗೆ ಜನ ನನ್ನನ್ನು ಪ್ರೀತಿಸಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿ, ಚಿತ್ರರಂಗದಲ್ಲೂ ಮತ್ತು ರಂಗಭೂಮಿಯಲ್ಲಿ ಸೇವೆ ಮಾಡಿದನ್ನು ಗುರುತಿಸಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಮೊನ್ನೆ ಡಾಕ್ಟರೇಟ್ ಪದವಿ. ಡಾಕ್ಟರ್ ಸಾಹೇಬ್ರೆ, ಈಗ ಒಬ್ಬ ಡಾಕ್ಟರ್ ಆಗಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಒಬ್ಬರಿಗೆ ಒಂದು ಪ್ರಾಬ್ಲಮ್ ಇದೆ, ಜಾತಿ ನೋಡಲ್ಲ, ಭೇದ ಭಾವ ಇಲ್ಲ, ಯಾವ ರೀತಿಯಾದಂತ ಒಂದು ಮನಸ್ತಾಪಗಳಿರಲ್ಲ, ಯಾವ ಹುಡುಗಿನ ನೋಡಿದ್ರು ಪ್ರೀತಿ ಆಗುತ್ತೆ ಅವ್ರಿಗೆ. ಏನ್ ಮಾಡ್ಬೇಕು ಅವ್ರಿಗೆ? ಯಾವ ಭೇದ ಭಾವನೂ ಇಲ್ಲ ಅವ್ರಿಗೆ, ಯಾವ ಹುಡುಗಿನ ನೋಡಿದ್ರು ಪ್ರೀತಿ ಆಗುತ್ತಲ್ಲ, ಏನ್ ಮಾಡ್ಬೇಕು ಅವರು? ನಮ್ಮ ದೇಶದಲ್ಲಿ ಬೇಡ, ಹೊರದೇಶಕ್ಕೆ ಕಳಿಸ್ಬಿಡೋಣ ಅವ್ರು. ಇಲ್ಲೂ ಒಂದ್ ಸಮಸ್ಯೆ ಇದೆ ಡಾಕ್ಟ್ರೆ, ಇಲ್ಲೂ ಸಮಸ್ಯೆ ಇದೆ. ಅವ್ರಿಗೆ ಪ್ರೀತಿ ಆಗದೆ ಹೊರದೇಶದವ್ರು ಜಾಸ್ತಿ. ಇವಾಗ ನಾಯಕ ನಟರು, ಪ್ರೊಡ್ಯೂಸರ್ ಗೌರೀಶ್ ಶಿಖರ್. ಈಗ ಮೊದಲನೇದಾಗಿ ನನಗೆ ನಿಮ್ಮ ಪೂರ್ತಿ ಹೆಸರನ್ನ ಹೇಳಿ. ಒರಿಜಿನಲ್ ಹೆಸರು ಬಂದು ಗೌರಿಶಂಕರ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನನ್ನ ಒರಿಜಿನಲ್ ನೇಮ್. ಈ ಸಿನಿಮಾಗೋಸ್ಕರ ಈಗ ಗೌರಿಶಂಕರ್ ಅನ್ನೋ ಒಂದು ಹೆಸರು, ಅದ್ರಲ್ಲಿ ಜೋಕಾಲಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಾದ್ಮೇಲೆ ಆಕ್ಚುಲಿ ಸುಮ್ಮನೆ ಸಿನಿಮಾದೊಂದು ಚರ್ಚೆ ಬಂದಾಗ ನಾವು ಮತ್ತೆ ನಮ್ಮ ಡೈರೆಕ್ಟರ್ ಜಡೇಶ್ ಇದೆಲ್ಲ ಸುಮ್ಮನೆ ಒಂದು ಗಾಳಿಲಿ ತೂರ್ ಬಂತಲ್ಲ, ಆ ತರ ಗೌರಿ ಶಿಖರ್ ಅಂತ ಇಟ್ಕೊಂಡ್ರೆ ಹೇಗಿರುತ್ತೆ ಅಂತ ಅಂದ್ರು. ಅದನ್ನೇ ನಾವು ಕಂಟಿನ್ಯೂ ಮಾಡಿ ಗೌರಿ ಶಿಖರ್. ಅಮೂಲ್ ಅಂತ ಹೆಸರಲ್ಲಿ. ಅಮೂಲ್ ಏನಂತಂದ್ರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ನಾನು PUC ಮುಗಿಸಿ ಸೀದಾ ನಾನು ಊರು ಬಂದು ಶಿವಮೊಗ್ಗದ ಹತ್ರ ತೀರ್ಥಹಳ್ಳಿ. ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ಅಪ್ಪು ಸಾರ್ದು ಒಂದು 2-3 ಸಿನಿಮಾ ಮಾಡಿದ್ದೆ, ವೀರ ಕನ್ನಡಿಗ, ಆಕಾಶು, ಆಮೇಲೆ ಶಿವಣ್ಣವ್ರದ್ದು ವಾಲ್ಮೀಕಿ ಇದೆಲ್ಲ. ಅವಾಗ ಅಲ್ಲಿ ಸ್ಪಾಟಲ್ಲಿ ಅಪ್ಪು ಸಾರ್ ಒಂದು ದಿವಸ ನನಗೆ ಅಮೂಲ್ ಅಂತ ಅದೇನೋ ಒಂದು ಬಾಯ್ ತಪ್ಪು ಕರೆದ್ಬಿಟ್ರು. ಅವತ್ತಿಂದ ನನ್ನ ಶೂಟಿಂಗ್ ಸ್ಪಾಟಲ್ಲಿ ನನ್ನ ಫ್ರೆಂಡ್ಸು ಅಥವಾ ಈಗ ಸುಮಾರಷ್ಟು ಜನ ಹಳೆ ಫ್ರೆಂಡ್ಸ್ ಎಲ್ಲರೂ ನಾನು ಅಮೂಲ್ ಅಂತಾನೆ ಕರೆಯೋದು. ಈಗ ಅದನ್ನೆಲ್ಲ ಆದಷ್ಟು ಜನ ಕಡಿಮೆ ಆಗಿದೆ. ನೀವು ಅವಳೆ ಕರಿತಿದ್ದಾಗಲೇ ಹೇಳಿದೆ ನಾನು, ಅಯ್ಯೋ ಇವ್ರಿಗೆ ಹೆಂಗೆ ಇದೊಂದು ಗೊತ್ತಾಗೋಗ್ಬಿಟ್ಟಿದೆಯಲ್ಲಪ್ಪ, ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೆ ಅಂತ. ನೀವು ಅಲ್ಲಿ ಕರೆದ್ರಲ್ಲ ಆಚೆ, ಹಾಗಾಗಿ.
ಇವಾಗ ಎಲ್ಲರೂ ವಾಪಸ್ ಕರೀರಿ ಅಮೂಲ್ ಅಂದ್ಬಿಟ್ಟು. ಅವಾಗ ಅಮೂಲ್ ತರ ಇದ್ದೆ ಅಂದ್ರೆ ನಾನು ಅಮೂಲ್ PUC baby, ಮುಗಿಸಿ ಅಮೂಲ್ ಬಂದಿದ್ದೆ, baby ತರ. ಆಗ ಕರಿಯೋರು. ಅದಾದ್ಮೇಲೆ ಎಲ್ಲರೂ ಮರ್ತೋಗಿದ್ದಾರೆ ಅನ್ನೋ ಒಂದು ನೆನಪಲ್ಲಿ ಇದೀನಿ ನಾನು. ಬಟ್ ನೀವು ಇವತ್ತು ಕರೆದ್ರಲ್ಲ ನನಗೆ ಶಾಬಾಷ್. ನಾನು ಅವಾಗ್ಲೇ ಅನ್ಕೊಂಡೆ ದಿನಕರ್ ಅವರು ಅಥವಾ ಮಲ್ಲಿಕಾರ್ಜುನ್ ಹೇಳಿರ್ಬೇಕು ಅಂತ ಅನ್ಕೊಂಡೆ. ದಿನಕರ್ ಅವರು ಫೋನ್ ಮಾಡಿ ಹೇಳಿದ್ರು ನಮ್ಮ ಹುಡುಗ ಬರ್ತಾ ಇದ್ದಾನಪ್ಪ ನಿಮ್ ಶೋಗೆ ಅಂತ. ಹೌದಾ, ಯಾರು ಅಂದ್ರೆ ಅಮೂಲ್ ಅಂದ್ರು, ಗೊತ್ತಾಗ್ಲಿಲ್ಲ ನನಗೆ ಅಂತ. ಸೊ ಅವ್ರು ಹೇಳ್ಕೊಟ್ಟಿದ್ ನನಗೆ ಅಮೂಲ್ ಅಂತ. ಅನ್ಕೊಂಡೆ ನಾನು. ರಂಜಿನಿ ಹೇಳಿ. ಒಂದ್ 5 ನಿಮಿಷ ಟೈಮ್ ಬೇಕು. ಯಾರು ರಂಜಿನಿ ಅಂತ ಅವಾಗ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಇಲ್ಲ 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 5 ವರ್ಷದಿಂದ ಗೌರಿ 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 ಅಂದ್ರು. ನನ್ನನ್ ಏನ್ ಕೇಳ್ಬೋದು ಅಂತ ಯೋಚನೆ ಮಾಡ್ಬಿಟ್ಟು ಹೇಳಿ ಅಂದೆ. ಆರೋಗ್ಯವಾಗಿದ್ಯಮ್ಮ? ತುಂಬಾ ಚೆನ್ನಾಗಿದ್ದೀನಿ, ಹೌದಮ್ಮ, ಕಂಪ್ಲೀಟ್ಲಿ ಹೆಲ್ದಿ. ಹೌದಾ? ಆರೋಗ್ಯ ಕೇಳ್ಬೇಕಾದ್ರೆ ನೀನಲ್ಲಪ್ಪ, ನಾ ಡಾಕ್ಟರ್, ನೀ ಯಾಕೆ ಕೇಳ್ತೀವಿ? ಹೇಳಮ್ಮ ರಂಜಿನಿ, ರಾಜಹಂಸ ಸಿನಿಮಾ ಬಗ್ಗೆ ಹೇಳಪ್ಪ. ಫಸ್ಟ್ಲಿ ನಾನು ಇದೇ ಸ್ಟೇಜ್ಗೆ ಮತ್ತೆ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಫಸ್ಟ್ ಟೈಮ್ ಮಜಾ ಟಾಕೀಸ್ ಬಂದಾಗ ನೀವು ನನಗೆ ನಮ್ ಡೈರೆಕ್ಟರ್ ನನ್ನ ನೋಡಿದ್ದೇ ಇಲ್ಲಂತೆ. ಫಸ್ಟ್ ನಾನು ಅಮ್ಮ ನಿನ್ನ ಎದೆ ಆಳದಲ್ಲಿ ಭಾವಗೀತೆ ಹಾಡ್ತಾ ಇದ್ದೆ. ಆ ಟೈಮಲ್ಲಿ ಅವ್ರ ಮನೇಲಿ ಮಜಾ ಟಾಕೀಸ್ ಹಾಕಿದ್ರಂತೆ. ಆಗ ಅವ್ರು ನನ್ನ ನೋಡಿದಾರೆ. ಅಂದ್ರೆ ರಾಜಹಂಸಗೆ ಹೀರೋಯಿನ್ ಸೆಲೆಕ್ಷನ್ ಇನ್ನೂ ನಡೀತಾ ಇತ್ತು. ಅವ್ರಿಗೆ ಗೊತ್ತಿಲ್ಲ ನಾನು ಸೀರಿಯಲ್ ಮಾಡ್ತಿದ್ದೀನಿ, ಅದ್ ಯಾರು ಅಂತ ಗೊತ್ತಿಲ್ಲ. ಅವ್ರ ಹೆಂಡತಿ ಹೇಳಿದ್ರಂತೆ ನಾನು ಪುಟ್ಗೌರಿ ಮಾಡ್ತಿರೋದು ಅಂತ. So that's how I was connected ಈ ಸಿನಿಮಾಗೆ. So thanks to this stage ಮಜಾ ಟಾಕೀಸ್ ಟೀಮ್. ಕಮಿಷನ್ ಕೊಡಮ್ಮ, ಫಸ್ಟ್ ಕಮಿಷನ್ ಕೊಡಮ್ಮ. ನೋಡಿ, ಹೆಣ್ಮಕ್ಳು ನಂಬ್ಕೊಂಡ್ರೆ ಸಿಗೋದು ಹಿಂಗೆ. ಕಮಿಷನ್ ಕೊಡು ಅಂದ್ರೆ ಬಾಲ್ಕನಿ ಡ್ರೈವಿಂಗ್ ಅಂತ ಸುಮ್ಮನೆ ಹೇಳಿಲ್ವಾ? ದಿಮ್ ಕೊಡ್ತಾರೆ, ಬಾಲ್ಕನಿಗೆ ಹೋಗಿ ಸರ್, ಅಲ್ಲ ಒಂದು ದಿಮ್ ಕೊಡ್ತಾರೆ, ಇಲ್ಲ ಚೊಂಬ್ ಕೊಡ್ತಾರೆ ಅಷ್ಟೇ. ಅದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಮಧ್ಯದಲ್ಲಿ. ಇವ್ರದೊಂದು ಇನ್ಸಿಡೆಂಟ್ ಹೇಳಿದ್. ಇವರು ಹೀರೋಯಿನ್ ಇನ್ನು ಸೆಲೆಕ್ಟ್ ಆಗಿದ್ದಿರಲ್ಲ. ಡೈರೆಕ್ಟರ್ ಆಕ್ಚುಲಿ ನನಗೂ ಯಾವಾಗಲೂ ಹೇಳ್ತಾ ಇರೋರು, ಸರ್ ಪುಟ್ಗೌರಿ ಸೀರಿಯಲ್ ಮಾಡ್ತಾ ಇದಾರಲ್ಲ ರಂಜಿನಿ ಅಂತ, ಹೀಗೆ. ಇವ್ರನ್ನೆಲ್ಲ ಭೇಟಿ ಮಾಡಿದ್ವಿ, ಹೋದ್ವಿ ಕಾಫಿ ಡೇಗೆ, ನಾವು ಡೈರೆಕ್ಟರ್ ಎಲ್ಲ ಭೇಟಿ ಮಾಡಿದ್ವಿ. ಅದಾದ್ಮೇಲೆ ಇವರೇ ಫೈನಲ್ ಅಂತ ಆದ್ಮೇಲೆ ಆ ಆಫೀಸಿಗೆ ಬಂದ್ಮೇಲೆ ಒಂದು ನಮಗೆ ಯೋಚನೆ ಶುರು ಆಯ್ತು. ಮೂಗ್ ಮೇಲೆ ಒಂದು ಮಚ್ಚೆ ಇದೆ ಅವ್ರ ಸೀರಿಯಲ್ ಅಲ್ಲಿ. ನಾನಿದ್ದ ಹೇಳಿದೆ, ಜಡೇಶ್ ಅವ್ರು ನಾವು ಅಬ್ಸರ್ವ್ ಮಾಡಿಲ್ಲ, ಮೂಗ್ ಮೇಲೆ ಒಂದು ಮಚ್ಚೆ ಇದ್ರೆ ದೊಡ್ಡದಾಗ ಕಾಣುತ್ತೆ, ಅದೇನಿದೆ ಅಂತ ಕೇಳ್ಕೊಬೇಕಲ್ಲ ಅಂತ. ಆಮೇಲೆ ಮತ್ತೆ ಫೋನ್ ಮಾಡಿ ಅದು ಆ ಮೂಗ್ ಮೇಲೆ ಇರೋ ಮಚ್ಚೆ ನೀವು ಇವತ್ತು ಮೇಕಪ್ ಮಾಡಿ ಕವರ್ ಮಾಡ್ಕೊಂಡ್ ಬಂದಿದ್ರ ಅಂತ ಕೇಳಿದ್ವಿ. ಅದು ಇಲ್ಲ, ನಮ್ಗೆ ಸೀರಿಯಲ್ ನವ್ರು ಇಟ್ಟಿರೋ ಅಂತದ್ದು, ಅದು ನಂದು ಒರಿಜಿನಲ್ ಮಚ್ಚೆ ಅಲ್ಲ. ಅಲ್ಲಿ ತನಕ ಓಕೆ ಆಗಿದ್ದಿರ್ಲ ಅವ್ರು. ಇಲ್ಲಿ ದೃಷ್ಟಿ ಪಟ್ಟಿದ್ರು, ಅದು ನನಗಿಂತ ಮುಂಚೆ ಗೌರಿ ಕ್ಯಾರೆಕ್ಟರ್ ಮಾಡಿದ್ದು ಸಾನಿಯಾ ಅಂತ. ಅವಳಿಗೆ ಇಲ್ಲಿ ಮಚ್ಚೆ ಇದೆ. ನನ್ ಬಂದ ತಕ್ಷಣ ಮೇಕಪ್ ಮಾಡಿಸ್ಕೋತಿದ್. ಮೇಕಪ್ ಫಸ್ಟ್ ಡೇ ಪುಟ್ಗೌರಿ ಶೂಟಿಂಗ್ ಮೇಕಪ್ ಮಾಡಿಸ್ಕೊಂಡ್ ರೆಡಿ ಆಗಿ ಸೀರೆ ಗಿರೆ ಎಲ್ಲ ಉಟ್ಕೊಂಡ್ ರೆಡಿ ಆದೆ. ನನಗೆ ಇಲ್ಲಿ ಮಚ್ಚೆ ಇದೆ, ಅದನ್ನ ಇಟ್ಕೊಳ್ಳೋಣ ಅಂತ ಹೋದೆ. ನಮ್ ಮೇಕಪ್ ಮ್ಯಾನು ಇಲ್ಲಲ್ಲ ಅವಳಿಗೆ ಇಲ್ಲಿತ್ತು ಅಂತ ಇಲ್ಲಿಟ್ರು. ಯಾವ ಗಳಿಗೆಲಿ ಇಟ್ರು, ಇವತ್ತು ಕ್ಲೋಸ್ ಅಪ್ ಶೂಟ್ ಮಾಡುವಾಗ ಗೌರಮ್ಮ ಮಚ್ಚೆ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಇಡ್ತಾರೆ. ಆ ಬಚ್ಚೆ ಒಂದು ಒರಿಜಿನಲ್ ಅಲ್ಲ ಅಂತ ಗೊತ್ತಾದ್ಮೇಲೆ ಇವ್ರು ಓಕೆ ಆದ್ರೆ, ಇಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗೋಗ್ಬಿಡುತ್ತೆ. ರಿಜೆಕ್ಟ್ ಆಗ್ತದೆ. ಯಾರಾದ್ರೂ ಪಿಕ್ಚರ್ ಮಾಡಿದ್ರೆ ಬಿಡು ಅವನಿಗೆ ಮಚ್ಚೆ ಇದೆ ಅಂತ, ನೋಡಿದ್ರೆ ಇಲ್ಲಿ ಬೇರೆ ಎಸ್. ಇವಾಗ ನಮ್ಮ ಶ್ರೀಧರ್ ಸರ್, ನಾವ್ ಇಷ್ಟೊತ್ತು ಮಾತಾಡ್ತಾ ಇದ್ವಿ, ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಸರ್, ನಿಮ್ಮ ಪರ್ಫಾರ್ಮೆನ್ಸ್ ನಾವು ನೋಡ್ಲೇಬೇಕು. ಪ್ಲೀಸ್ ನಿಮ್ಮ ಚಾಯ್ಸ್, ನೀವೇನ್ ಮಾಡ್ತೀರಾ ಸರ್, ಹೇಳಿ ಸರ್. ಅಯ್ಯೋ, ಡಾನ್ಸ್ ಮಾಡ್ತಾ ನೋಡ್ರಿ. ಇಲ್ಲ, ಆಕ್ಚುಲಿ ಈ ಭರತನಾಟ್ಯದಲ್ಲಿ ಅಥವಾ ಎನಿ ಕ್ಲಾಸಿಕಲ್ ಫಾರ್ಮ್ ಅಲ್ಲಿ ದೇವರ ಒಂದು ಪಾಸ್ಚರ್ ಗಳನ್ನ ತುಂಬಾ ಸುಂದರವಾಗಿ ತೋರಿಸ್ತಾರೆ. ಸೊ ನಾನು ಒಬ್ಬೊಬ್ಬ ದೇವರ ಹೆಸರು ಹೇಳ್ತಾ ಇರ್ತೀನಿ ಸರ್, ಆ ಪಾಸ್ಚರ್ ಗಳನ್ನ ತೋರಿಸ್ತೀನಿ ಪ್ಲೀಸ್.